ಮತ್ತೆ ಬಟ್ಟೆ ಯಾಕೆ ಒದ್ದೆ ಆಗಿದೆ? ಅದು ಈಗ ಹೇಳಿ. ಚಾರು ಮನೆಯಿಂದ ಬರ್ತಿರುವಾಗ ದಾರಿಲಿ ಸ್ಕೂಟಿ ಸ್ಕಿಡ್ ಆಗಿ ಕೆಳಗಡೆ ಬಿದ್ವಿ. ಆ ಕೊಚ್ಚೆನ ತೊಳ್ಕೊಳ್ಳೋದಕ್ಕೆ ಹತ್ರದಲ್ಲೇ ಇದ್ದ ಪಂಪ್ಸೆಟ್ ಹತ್ರ ಹೋಗಿ ಬರ್ತಿದೀವಿ. ಇಲ್ಲ ಬಾವ್ನವ್ರೆ, ಇಲ್ಲ, ಸಲಿಗೆ ಕೊಟ್ಟಿದೀವಂತ ಇವರಿಬ್ರು ತಮ್ಮ ಇಷ್ಟ ಬಂದಂಗೆ ಆಡ್ತಾ ಇದ್ದಾರೆ. ರಾತ್ರಿ ಬೇರೆ ಆಗಿದೆ, ಅದು ಕೂಡ ನಾನ್ ನೋಡಿದಕ್ಕೆ ಸರಿ ಹೋಯ್ತು ಭಾವನವ್ರೆ. ಇದನ್ನ ಏನಾದ್ರು ಊರ್ನಲ್ಲಿ ಯಾರಾದ್ರೂ ಒಬ್ರು ನೋಡಿದಿದ್ರೆ ಊರ್ನವ್ರ ಮುಂದೆ ಗೌರವದಿಂದ ಓಡಾಡೋ ನನ್ನ ಮರನೇ. ಅದೇ ಭಾವನವ್ರೆ, ಗೌರವದಿಂದ ಓಡಾಡೋ ನೀವು ಅವರಿಗೆ ಏನಂತ ಉತ್ತರ ಕೊಡ್ತೀರಾ ಭಾವನವ್ರೆ? ನೀವೇ ಹೇಳಿ. ಲಾಭ ಇಲ್ಲ ಭಾವನವ್ರೆ, ಲಾಭ ಇಲ್ಲ. ಇವರಿಬ್ರನ್ನೇನಾದ್ರೂ ಹೀಗೆ ಬಿಟ್ರೆ ಮಾತು ಕೇಳಲ್ಲ. ಅದಕ್ಕೆ ಅಂತ ಇವರಿಗೆ ತಕ್ಷಣ ಇವರಿಬ್ರಿಗೆ ಮದುವೆ ಮಾಡಿಬಿಡಿ ಭಾವನವ್ರೆ. ಯಾವ ಆಲೋಚನೆ ಅಣ್ಣನಿಗೆ ಬರಬಾರ್ದು ಅಂದ್ಕೊಂಡಿದ್ದೋ ಅದನ್ನೇ ತರಿಸ್ತಾ ಇದ್ದಾರೆ. ಇನ್ನೇನಿದೆ, ಎಲ್ಲ ಸರ್ವನಾಶ ಮಾಡಿಬಿಟ್ರು. ಏನ್ ಸೀನು ಇದು? ನಿಮ್ ಇಷ್ಟನ ನಾವು ಅಂಗೀಕರಿಸಿದೀವಿ, ನಿಮ್ಮಿಬ್ರಿಗೂ ಮದ್ವೆ ಮಾಡ್ತೀವಿ ಅಂತ ಮಾತು ಕೊಟ್ಟಾಗಿದೆ. ಆದ್ರೂ ನೀವ್ ಹೀಗೆ ಅರ್ಧರಾತ್ರಿ ಸಮಯದಲ್ಲಿ ಹೊರಗಡೆ ಹೋಗೋದು ಅಂದ್ರೇನು? ಈ ಮನೆಗೊಂದು ಮರ್ಯಾದೆ ಇದೆ, ಆ ಮರ್ಯಾದೆ ಮಣ್ಣು ಪಾಲಾಗೋ ಸ್ಥಿತಿನ ತಗೊಂಡ್ ಬರಬೇಡ. ನೀವು ತಪ್ಪು ಮಾಡಿದ್ರಿ ಅಂತ ನಾನು ಹೇಳ್ತಿಲ್ಲ. ಊರಿನ ಜನ ನಿಮ್ಮನ್ನ ಹಾಗೆ ನೋಡಿದ್ರೆ 1-4 ಮಾತು ಸೇರಿಸಿ ಮಾತಾಡ್ಕೋತಾರೆ. ಮಾತಾಡೋ ಅವಕಾಶನ ನಾವು ಕೊಟ್ರೆ ಸಾಕು, ಮಾಡದೇ ಇರೋ ತಪ್ಪನ್ನ ಕೂಡ ಮಾಡಿದೀವಿ ಅಂತ ಪ್ರಚಾರ ಮಾಡ್ತಾರೆ. ಅದಕ್ಕೆ ಒಬ್ರು ನಮ್ಮ ಬಗ್ಗೆ ಮಾತಾಡುವಂತ ಅವಕಾಶನ ನೀವು ಕೊಡಬೇಡಿ. ಹೋಗಿ. ನೋಡಿ, ನಿಮ್ಮಪ್ಪ ಹೇಳಿದ್ದು ಕೂಡ ನಿಜಾನೇ. ಇನ್ನೂ ನಿಮ್ಮ ಮದುವೆ ತಡ ಮಾಡೋದು ಕೂಡ ಒಳ್ಳೇದಲ್ಲ. ಬರೋ ಗುರುವಾರ ಒಳ್ಳೆ ದಿನ. ಆವತ್ತು ಪುರೋಹಿತರನ್ನ ಕರೆಸಿ ಮುಹೂರ್ತ ನೋಡಿಸ್ತೀನಿ. ಅಯ್ಯೋ ಚಾರು, ನೀನ್ ಹಾಕಿದ ಪ್ಲಾನು ಇವ್ರ ಮದ್ವೆ ಮಾಡೋದಕ್ಕೆ ಉಪಯೋಗ ಆಗ್ತಿದ್ಯೆ. ಏನ್ ಮಳೆ ಬರೋನೆ ತಾಯಿ ನಿಂದು. ನಮ್ಮ ಭಾವನವರು ದಿ ಗ್ರೇಟ್ ರಾಜಾರಾಮ್ ಅವರು ದಿ ಬೆಸ್ಟ್ ನಿರ್ಧಾರ ತಗೊಂಡ್ರು. ಅವರು ಅದ್ಭುತ ಅಷ್ಟೇ, ಅದ್ಭುತ. ಲೇ ನನ್ನ ಮಗನೇ, ನಿಂಗೆ ಸರಿಯಾಗಿ ಆಯ್ತು ಕಣಲು. ಅದು ಪದ್ಮ ನೋಡಿದ್ಯಾ? ಎಡೆ ಹೊಡೆದ್ರು ಮಾತು ಕರೆಕ್ಟಾಗಿರುತ್ತೆ ಕಣೆ. ಅರ್ಧ ರಾತ್ರಿಯಲ್ಲಿ ನಾನು ಈ ಪಂಚಾಯತಿ ಇಟ್ಟಿದ್ದಕ್ಕೆ ನಮ್ಮ ಮಗಂಗೆ ಮದುವೆ ಆಗ್ತಿದೆ. ಅದೇ ನಮ್ಮ ಮನೆಗೆ ಸೊಸೆ ಆಗ್ತಿದ್ದಾಳೆ. ನೋಡಿದ್ಯಾ? ಅದು ವೆಂಕಟ್ರಾವ್, ರಿಂಗ್ ವೆಂಕಟ್ರಾವ್ ಅಂದ್ರೆ. 1 ನಿಮಿಷ ಒಳಗೆ ಬರ್ತೀರಾ? ಯಾಕೆ ಅಂದ್ರೆ ನಿಂಗೆ ತಡೆಯೋಕ್ಕಾಗ್ದಿರೋ ಸಂತೋಷದಲ್ಲಿ ನನ್ನ ಕಾಲಿಗೆ ಬೀಳ್ಬೇಕು ಅನ್ಕೊಂಡಿದ್ಯಾ? ಹೌದು, ಕಾಲಿಗೆ ಬೀಳ್ಬೇಕು. ಒಳಗೆ ಬನ್ನಿ, ನಿಮಗೆ ಗೊತ್ತಾಗತ್ತೆ. ಮಾಮೂಲಿ ಆಗಿದ್ರೆ ಬೇಡ ಅಂತಿದ್ದೇನೋ. ಕುಡಿದ ಮೇಲೆ ನಾನು ಇಲ್ಲ ಅನ್ನೋ ಮಾತೇ ಇಲ್ಲ.
ಅಯ್ಯಯ್ಯಮ್ಮ, ಲೇ ನಿಮ್ಮನ್ನ? ಬೆಳಗಡೆ ನಿನ್ ಕೈ ಮುಗಿತೀನಿ ಹೊಡಿಬೇಡವೆ. ಅಯ್ಯಮ್ಮ, ನೋಡಿ. ಅಯ್ಯೋ ಬಿಡಲ್ಲ, ಅಯ್ಯೋ ಬಿಟ್ಬಿಡೆ. ಯಾರ್ ತಡೆಯೋಕ್ ಹೇಳಿದ್ ನಿಮ್ಮನ್ನ? ಹಾ? ಅಯ್ಯೋ, ಅವ್ರನ್ನ ಯಾರ್ ಅಯ್ಯೋ, ತಡೆಯೋಕ್ ಹೇಳಿದ್ ನಿಮ್ಮನ್ನ? ಅಯ್ಯಯ್ಯಪ್ಪ. ಯಾರ್ ಇಲ್ಲಿ ತಡೆಯೋಕ್ ಹೇಳಿದ್ರು? ಬಿಡು. ಎಲ್ಲ ಹೋಗ್ತೀರಾ? ಬನ್ರಿ ಇಲ್ಲಿ. ಬನ್ರಿ ಇಲ್ಲಿ. ಶಿವರಾಜ, ಶಿವರಾಜ, ಕಾಪಾಡ ಶಿವರಾಜ. ಅಯ್ಯಯ್ಯ, ಅಮ್ಮ, ಬಂದು ಬಿಡೆ. ಇವತ್ತು ಅಯ್ಯೋ, ನಿಮ್ ಬೇಡ ಕಥೆ ಕಣೆ. ಮುಗೀತು ರೀ. ಕಾಲಿಗೆ ಬೀಳ್ತೀನಿ ಕಣೆ, ನಾನು ಇವತ್ತು ಬಿಟ್ಬಿಡೆ. ಏನ್ ಮಾಡ್ತೀನಿ ಅಯ್ಯೋ, ನೋಡ್ತಾ ಇರಿ. ಅಮ್ಮ, ಅಯ್ಯಮ್ಮ, ಸರ್, ನೀವು ಹೇಳಿದ ವ್ಯಕ್ತಿ ಈ ದಾರಿಲೇ ಬರ್ತಾನಾ? ಅವನು ದಿನ ಹೋಗೋ ದಾರಿ ಇದೇನೆ. ಮತ್ತೆ ಇನ್ನೂ ಬಂದಿಲ್ಲ? ಬರ್ತಾನೆ. ನೀವು ಏನೇ ಆಗ್ಲಿ ಅವನ್ ಕೈನೋ ಕಾಲ್ನೋ ಮುರಿಬೇಕು. ನೀವು ಹೇಳಿದಿರ ಅಲ್ವಾ ಸರ್, ನಾವು ನೋಡ್ಕೋತೀವಿ. ಅವ್ನು ಬರ್ಲಿ ಬಿಡಿ. ಅಲ್ಲಿ ನೋಡಿ, ಬರ್ತಿದ್ದಾನಲ್ಲ ಅವನೇ. ಸರ್, ಮೊದಲು ನೀವು ಇಲ್ಲಿಂದ ಹೋಗಿ ಸಿನಿಮಾ ನೋಡಿ, ಉಳ್ದಿದ್ನ ನಾವು ನೋಡ್ಕೋತೀವಿ. ಇಲ್ಲಿಗೆ ಇವನ್ ಕಥೆ ಮುಗಿಯುತ್ತೆ. ಯಾರು ನೀವೆಲ್ಲ? ಏನ್ ಬೇಕು? ನಿನ್ ಕೈ ಕಾಲು ಬೇಕು, ಕೊಡ್ತೀಯಾ? ಏನು ಇಷ್ಟ ಬಂದಂಗೆ ಮಾತಾಡ್ತಿದ್ಯಾ? ಏಯ್, ಹೀರೋ ಕೋಪ ಬಂದಿದೆ ಕಣೋ. ಬಂದ್ರ ಏಯ್ ಏಯ್!
ರಾಜಲಕ್ಷ್ಮಿ ರಾಜಲಕ್ಷ್ಮಿ ಏನಿದೆಲ್ಲ ಹುಚ್ಚ ನಿಂಗೆ? ನೀನ್ ಯಾಕೆ ಬಂದೆ? ಸರಿ ಬಾ ನೀನು. ಚಿಕ್ಕಮ್ಮ, ಈ ದೇವಸ್ಥಾನದಲ್ಲಿ ಎಲ್ರು ಈ ಹುತ್ತದ ಹತ್ರನೇ ಬರ್ತಾರಂತೆ. ಓ, ಈ ಹುತ್ತದಲ್ಲಿರೋ ನಾಗಪ್ಪನಿಗೆ ನೀವ್ ಏನ್ ಕೇಳಿದ್ರು ನಡೆಯುತ್ತೆ ಅಂತ ಇಲ್ಲಿರೋ ಎಲ್ಲರೂ ನಂಬ್ತಾರೆ. ಕೇಳ್ಕೊಂಡಿದ್ ನಡಿಬೇಕು ಅಷ್ಟೇ, ಅದಕ್ಕಿಂತ ಬೇಕಾಗಿರೋದು ಇನ್ನೇನಿದೆ ಹೇಳು? ಆದ್ರೂ ನಿನ್ ಕೋರ್ಕೆ ನನ್ ಕೋರ್ಕೆ ಒಂದೇ ಅಲ್ವಾ? ಸೀನುಗೆ ನಿನ್ಗೆ ಮದ್ವೆ ಆಗ್ಬೇಕು, ನೀನ್ ನಮ್ಮನೆಗ್ ಸೊಸೆಯಾಗಿ ಬರ್ಬೇಕು. ಎಲ್ರು ಅನ್ಕೋತಾನೆ ಇದೀವಿ, ಆದ್ರೆ ಆಗ್ತಿಲ್ವಲ್ಲ. ಮನುಷ್ಯರು ಅನ್ಕೊಂಡ್ರೆ ಆಗದೆ ಇರುತ್ತೇನೋ, ಆದ್ರೆ ಆ ದೇವ್ರ ಅನ್ಕೊಂಡ್ರೆ ಆಗದೆ ಇರುತ್ತಾ? ನೀನೇ ಅಲ್ವಾ ಹೇಳಿದ್ದು ಈ ಹುತ್ತದಲ್ಲಿರೋ ನಾಗೇಂದ್ರನ ಏನ್ ಕೇಳ್ಕೊಂಡ್ರು ತೀರಿಸ್ತಾನೆ ಅಂತ. ಸೀನುನೇ ಗಂಡ ಆಗ್ಬರ್ಬೇಕು ಅಂತ ಕೇಳ್ಕೊ. ಚಿಕ್ಕಮ್ಮ, ಬಂದಿರೋರು ಎಲ್ಲರಿಗಿಂತ ಮುಂಚೆನೆ ನನ್ ಕೋರಿಕೆನ ತೀರಿಸ್ಬೇಕು ಅಂತ ಸ್ಟ್ರಾಂಗ್ ಆಗಿ ಈ ನಾಗಪ್ಪನ ಹತ್ರ ಕೇಳ್ಕೊತೀನಿ, ನೋಡ್ತಿರು. ಕೇಳ್ಕೊ. ದಯವಿಟ್ಟು ನನಗೂ ಸಿನಿಮಾವನ್ಗೂ ಮದ್ವೆ ಮಾಡಿಸೋ ಥರ ಮಾಡು. ನಮ್ಮಪ್ಪ ಅಮ್ಮ ಇನ್ನೊಂದು ಸಂಬಂಧ ನೋಡ್ತೀನಿ ಅಂತ ಕೂತ್ರು ನಾನು ಬೇಡ, ಸೀನು ಮಾವನೇ ಬೇಕು ಅಂತ ಕೂತ್ಕೊಂಡಿದ್ದೀನಿ. ನಂಗೆ ಸೀನು ಮಾವ ಅಂದ್ರೆ ಎಷ್ಟು ಇಷ್ಟನೋ ನಿನಗೆ ಗೊತ್ತು ಅಲ್ವಾ? ಈಗ ಮಾವ ಅಂದ್ರೆ ನನಗೆ ಬರೀ ಇಷ್ಟ ಅಲ್ಲ, ಮಾವನೇ ನನ್ನ ಗಂಡ ಅಂತ ಅನ್ಕೊಳ್ಳೋ ಹಕ್ಕು ಕೂಡ ನನಗಿದೆ ಅಲ್ವಾ? ನನಗೂ ಮಾವನ್ಗೂ ಮದ್ವೆ ನಡೆದು ಹೋಗುತ್ತೆ ಅಂತ ಅನ್ಕೋತಿದ್ದ ಹಾಗೆ ಇದ್ದಕ್ಕಿದ್ದ ಹಾಗೆ ಆ ಆದ್ಯ ಎಲ್ಲಿಂದ ಮಧ್ಯ ಬಂದು ನಮ್ಮ ಮದ್ವೆನ ಹಾಳು ಮಾಡ್ಬಿಟ್ಲು. ಹಾಗಂತ ನಂದು ಒಂದು ಮದ್ವೆ ನಿಲ್ಸಕ್ಕಾಗುತ್ತಾ ಹೇಳು? ಮೊದ್ಲು ನಿಶ್ಚಯ ಆಗಿದ್ದು ನಮ್ಮಿಬ್ರು ಮದ್ವೆ, ಹೌದು ತಾನೆ? ಅದಕ್ಕೆ ಆದ್ಯನ ಮೊದ್ಲು ಪಕ್ಕಕ್ಕೆ ತಳ್ಳಿ ಹೇಗಾದ್ರೂ ಮಾಡಿ ಮಾವನ ನಾನೇ ಮದ್ವೆ ಮಾಡ್ಕೋಬೇಕು. ಅದ್ರ ಜವಾಬ್ದಾರಿ ನಿನ್ ಮೇಲೆ ಇದೆ, ದಯವಿಟ್ಟು ನೋಡ್ಕೋ. ಅಷ್ಟೇ ಸ್ವಾಮಿ, ಇದನ್ ಮೀರಿದ್ದು ನಾನೇನು ಕೇಳ್ಕೊಳ್ಳೋದಿಲ್ಲ. ಆ ಆದ್ಯ ಮಾತ್ರ ನಮ್ಮ ಮನೆ ಸೊಸೆ ಆಗ್ಬಾರ್ದು ಅಷ್ಟೇ. ನಮ್ ಕೋರಿಕೆ ತೀರ್ಸು ಸ್ವಾಮಿ. ಚಿಕ್ಕಮ್ಮ ಚಿಕ್ಕಮ್ಮ ಚಿಕ್ಕಮ್ಮ, ಅಲ್ಲಿ ನೋಡಲಿ, ಅಲ್ಲಿ ನೋಡಲಿ. ನನ್ ಕೋರಿಕೆನ ತೀರಿಸ್ತೀನಿ ಅಂತ ಆಶೀರ್ವಾದ ಮಾಡೋದಕ್ಕೆ ನಾಗಪ್ಪನೇ ಆಚೆ ಬಂದಿದ್ದಾನೆ ನೋಡು. ಅಪ್ಪ ನಾಗಪ್ಪ, ನೀನು ನನ್ನ ಕೋರಿಕೆನ ತೀರಿಸ್ತೀನಿ ಅಂತ ಹೇಳೋಕ್ ತಾನೇ ಬಂದಿರೋದು? ಹಾ, ಅಯ್ಯೋ ಚಿಕ್ಕಮ್ಮ, ನಾಗಪ್ಪ ಯಾಕ ಆ ಥರ ಕೆಳಗ್ ಬಿದ್ದೋದ? ಇಷ್ಟು ದಿನ ನೀನು ಆದ್ಯಂಗ್ ಏನ್ ಮಾಡ್ಬೇಕು ಅನ್ಕೊಂಡ್ರು ನಿನ್ಗೆ ರಿವರ್ಸ್ ಆಗ್ತಿತ್ತು. ಇವಾಗ ನಿನ್ ಕೋರ್ಕೆಗೆ ಈ ಹಾವು ಕೂಡ ಹುತ್ತದಲ್ಲಿ ಉಸಿರಾಡಕ್ಕಾಗದೆ ಹೊರಗಡೆ ಬಂದು ತಲೆ ತಿರುಗಿ ಬಿದ್ದೋಯ್ತು. ಹಾವು ತಲೆ ತಿರುಗಿ ಬೀಳೋದು ಅಂದ್ರೆ ಏನು ಚಿಕ್ಕಮ್ಮ? ಗೊತ್ತಿಲ್ಲ ಕಣೆ, ನಿನ್ ಕೋರಿಕೆ ಕೇಳಿ ಬಿದ್ದೋಯ್ತೋ, ಇಲ್ಲಾಂದ್ರೆ ನಾವು ಹಾಕಿದ್ದಿ ಕಲ್ಬೆರ್ಕೆ ಹಾಲು ಕುಡ್ದು ಬಿದ್ದೋಯ್ತೋ. ಅಯ್ಯೋ, ಇವಾಗ ಹೇಗ್ ಚಿಕ್ಕಮ್ಮ? ಯಾರಾದ್ರೂ ನೋಡಿದ್ರೆ ನಾವೇನೋ ಮಾಡಿದೀವಿ ಅಂತ ಅನ್ಕೊಂಡು ಹೊಡೆದ್ಬಿಡ್ತಾರಷ್ಟೇ, ಇಲ್ಲ ನಮ್ ಪ್ರಾಣನೇ ತೆಗಿಬಹುದು. ಹಾಲ್ ಕಲ್ಬೆರ್ಕೆಯಿಂದ ಮನುಷ್ಯರೇ ಅನ್ಕೊಂಡ್ರೆ ಹಾವುಗಳಿಗೂ ಕೂಡ ತೊಂದರೆ ಆಗ್ತಿದ್ಯಾ? ಅಯ್ಯೋ, ಇವಾಗ ಹೇಗೆ? ಅಯ್ಯೋ, ನಮ್ಮ ಅತ್ತಿಗೆ ಕೂಡ ಬರ್ತಿದ್ದಾರೆ. ಇನ್ನು ಕೈಯಾರ ಹಾಲು ಹಾಕಿದಕ್ಕೆ ಹಾವಿಗೆ ಹೀಗಾಯ್ತು ಅಂದ್ರೆ ಸೀನುಗ್ ಏನಾಗುತ್ತೋ ಅಂತ ಈ ಮದ್ವೆನೇ ಬೇಡ ಅಂದ್ರು ಅಂದ್ಬಿಡ್ತಾರ ಕಣೆ. ಅಯ್ಯೋ ಬೇಡ ಬೇಡ ಚಿಕ್ಕಮ್ಮ.
ಅಯ್ಯೋ ನಾಗಪ್ಪ, ಮಾವ ನನಗ್ ಬೀಳ್ತಾನೆ ಅಂತ ಅನ್ಕೊಂಡ್ರೆ ಇಲ್ಲಿ ನೀನೇ ಬಿದ್ದು ಹೋಗ್ತಾ ಇದೆಯಾ ನಾಗಪ್ಪ. ಚಿಕ್ಕಮ್ಮ 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 ಏನಾದ್ರೂ ಮಾಡು ಚಿಕ್ಕಮ್ಮ. ಅತ್ತೆ ಏನಾದ್ರೂ ನೋಡಿದ್ರೆ ಅಪಾರ್ಥ ಮಾಡ್ಕೊಂಡ್ ಬಿಡ್ತಾರೆ. ಪ್ಲೀಸ್ ಚಿಕ್ಕಮ್ಮ, ಏನಾದ್ರೂ ಮಾಡಿ ಚಿಕ್ಕಮ್ಮ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಸರಿ ಸರಿ, ನೀನ್ ಸೈಲೆಂಟ್ ಆಗಿರೋ, ನಾನೇನೋ ಮ್ಯಾನೇಜ್ ಮಾಡ್ತೀನಿ. ಕೈ ಮುಗಿ ಬಂದ್ಬಿಟ್ರು, ಕೈ ಮುಗಿ. ಸರಿ 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 ಸರಿ. ಸ್ವಾಮಿ, ಆ ಆದ್ಯನ್ಗೆ ನಾನಂದ್ರೆ ಲೆಕ್ಕನೇ ಇಲ್ಲ. ಅವಳಿಂದಾಗಿ ಕಣ್ಣು ಕಾಲು ಕಳ್ಕೊಳ್ಳೋ ಪರಿಸ್ಥಿತಿ ಬಂದಿತ್ತು. ಆ ಥರ ಎಷ್ಟೋ ಅಪಾಯಗಳಿಂದ ಹೊರಗೆ ಬಂದಿದ್ದೀನಿ. ಅದಕ್ಕೆ ಯಾವುದೇ ಕಾರಣಕ್ಕೂ ಅವಳು ಮಾತ್ರ ನನ್ನ ಸೊಸೆ ಆಗಬಾರ್ದು. ಹೇಗಾದರೂ ಸರಿ, ಚಾರುನೇ ನನ್ನ ಸೊಸೆ ಆಗೋ ರೀತಿ ಮಾಡು ತಂದೆ. ಅದ್ಗೆ ನೀವು ಬರ್ತಿದ್ದ ಹಾಗೆ ಹಾವು ಹೊರಗಡೆ ಬಂತು, ನೋಡಿದ್ರಾ? ಸ್ವಾಮಿ, ನಾಗಪ್ಪ, ನನ್ನ ಮೇಲೆ ಕರುಣೆ ತೋರಿಸಿದ್ಯಾ ತಂದೆ? ಹುತ್ತದಿಂದ ಹೊರಗಡೆ ಬಂದು ನಾನು ಆಡೋ ಮಾತು ಕೇಳಿಸ್ಕೊತಿದ್ಯಾ? ಕಣ್ಣು ಮುಚ್ಕೊಂಡು ನಾನು ಹೇಳೋ ಮಾತನ್ನ ಶ್ರದ್ಧೆಯಿಂದ ಕೇಳಿಸ್ಕೊಂಡೆ ಅಂದ್ರೆ ನನ್ನ ಕೋರಿಕೆ ಈಡೇರ್ದಂಗೆ ತಾನೆ ನೀನ್ ನನಗೆ ಆಶೀರ್ವಾದ ಮಾಡಿದ್ಯಾ ಅಲ್ವಾ? ಏನ್ ಚಿಕ್ಕಮ್ಮ ಇದು? ಅತ್ತೆ ಸಿಕ್ಕಾಪಟ್ಟೆ ಆನಂದ ಪಡ್ತಾ ಇರೋ ಹಾಗಿದೆ. ಅವರು ದೇವ್ರ ಹತ್ರ ಅಂಥದ್ದು ಏನ್ ಬೇಡ್ಕೊಂಡಿದ್ರೋ ಏನೋ. ಏನಿರ್ಬಹುದು? ಪ್ರಜ್ಞೆ ಇಲ್ಲ ಅಂತ ನಮಗ್ ಗೊತ್ತೇ, ಅವ್ರಿಗೆ ಗೊತ್ತಿಲ್ವಲ್ಲ. ಸುಮ್ಮನೆ ಇರು. ಸಾಕು ಸ್ವಾಮಿ, ಸಾಕು. ನೀನೇ ಹುತ್ತದಿಂದ ಹೊರಗೆ ಬಂದು ನನ್ನ ದುಃಖನ ಕೇಳ್ದೆ ಅಂದ್ರೆ ಇನ್ನು ನನ್ನ ಕೋರಿಕೆ ಈಡೇರ್ದ ಹಾಗೆ ಸ್ವಾಮಿ. ಸಾಕು ಸ್ವಾಮಿ, ಸಾಕು. ಚಾರು, ನೋಡಿದ್ಯೇನೆ? ನೋಡ್ತಾ ಇದ್ದೀನಿ ಅತ್ತೆ. ಏನ್ ನೋಡ್ತಿದ್ಯಾ ನಿನ್ ಮುಖ? ನಾನ್ ನಮಸ್ಕಾರ ಮಾಡೋದಲ್ವೇ ಸ್ವಾಮಿ? ಆ ಆದ್ಯ ಬೇಡ, ಚಾರುನೇ ನನ್ ಸೊಸೆ ಆಗ್ಬೇಕು ಅಂತ ಕೇಳ್ಕೊತಾ ಇರುವಾಗ ಸ್ವತಃ ಸ್ವಾಮಿನೇ ಹುತ್ತದಿಂದ ಹೊರಗ್ ಬಂದಿದ್ದಾನೆ ಕಣೆ. ಹೌದಾ ಅತ್ತೆ? ಅಷ್ಟೇ ಅಲ್ವೇ? ನನ್ನ ಮಾತುಗಳನ್ನೆಲ್ಲ ಸ್ವಾಮಿ ಕಣ್ಮುಚ್ಕೊಂಡು ಶ್ರದ್ಧೆಯಿಂದ ಕೇಳಿಸ್ಕೊಂಡಿದ್ದಾನೆ ಕಣೆ. ಇನ್ನು ನನ್ನ ಬೇಡಿಕೆ ಪೂರ್ತಿ ಆದ ಹಾಗೇನೆ ಚಾರು, ನೀನ್ ನಮ್ಮನೆ ಸೊಸೆ ಆದ ಹಾಗೆ ಕಣೆ. ಅತ್ತೆಗೆ ಹೀಗರ್ಥ ಆಯ್ತಾ? ಹಾವು ಪ್ರಜ್ಞೆ ತಪ್ಪಿ ಬಿದ್ದು ಹೋಗಿದ್ರೆ ಅದು ಶ್ರದ್ಧೆಯಿಂದ ತನ್ನ ಮಾತನ್ನ ಕೇಳಿಸ್ಕೋತಿದೆ ಅನ್ಕೋತಿದ್ದಾರೆ ಅತ್ತಿಗೆ. ಪಾಪ, ಹೋಗ್ಲಿ ಬಿಡು. ನಿಜವಾದ ವಿಷಯ ಏನು ಅಂತ ಗೊತ್ತಾಗ್ಲೇ ಇಲ್ಲ ಇವ್ರಿಗೆ. ಅದು ಸರಿ ಅತ್ತಿಗೆ, ನಮ್ಮ ಪೂಜೆನ ನಾವು ಮಾಡ್ತಿದೀವಿ, ಹಾಗಂತ ದೇವ್ರ ಮೇಲೆ ಭಾರ ಹಾಕಿ ಸುಮ್ಮನಿದ್ರೆ ಹೇಗೆ ಹೇಳಿ? ಸೀನುನ ಆದ್ಯನ ದೂರ ಮಾಡೋದಕ್ಕೆ ನಮ್ಮ ಪ್ರಯತ್ನ ಕೂಡ ನಾವು ಮಾಡ್ಬೇಕಲ್ವಾ? ಏನ್ ಮಾಡೋಣ? ಏನ್ ಮಾಡ್ಬೇಕು ಅಂತ ಆಗ್ಲೇ ಯೋಚಿಸಿದೀನಿ ಪಾರ್ವತಿ. ಯಾವುದಕ್ಕೆ ಅತ್ತೆ? ಕಾರ್ತಿಕ ಸೋಮವಾರ. ಕಾರ್ತಿಕ ಸೋಮವಾರನಾ? ಯಾಕೆ? ಆ ಸೊಸೆ ಹತ್ರ ವ್ರತ ಮಾಡಿಸ್ತೀರಾ? ವ್ರತನೂ ಮಾಡಿಸ್ತೀನಿ, ಉಪವಾಸ ಇರೋ ಹಾಗೂ ಮಾಡ್ತೀನಿ. ಅತ್ತೆ, ವ್ರತ ಪೂಜೆ ಅವಳ ಹತ್ರ ಮಾಡಿಸಿದ್ರೆ ಮಾವನ್ಗೊಳಗೂ ಮದ್ವೆ ಆಗುತ್ತೆ ಅಷ್ಟೇ. ಮದ್ವೆ ನಿಲ್ಸೋದಕ್ಕೆ ಅವೆಲ್ಲ ಯಾರು ಮಾಡ್ತಾರೆ ಅತ್ತೆ? ನಿನ್ನ ಅತ್ತೆಗೆ ಅಷ್ಟು ಕೂಡ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ವ್ರತನೂ ಮಾಡಿಸ್ತೀನಿ, ಉಪವಾಸ ಇರೋ ಹಾಗೂ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ. ಆದ್ಯ ವ್ರತ ಮಾಡ್ತಾಳೆ, ಆದ್ರೆ ಅವಳ ಕೈಯಲ್ಲಿ ಉಪವಾಸ ಇರೋದಕ್ಕೆ ಮಾತ್ರ ಆಗಲ್ಲ. ಒಂದ್ಸಲ ಅವಳನ್ನ ಉಪವಾಸ ಇರು ಅಂತ ಹೇಳಿದಾಗ ಅವಳು ಏನ್ ಮಾಡಿದ್ಲು ನೆನ್ಪಿದ್ಯಾ?